ಖಾಸಗಿ ವಾಹನಗಳಲ್ಲಿ ಅಂದ್ರೆ ವೈಟ್ ಬೋರ್ಡ್ ಹೊಂದಿರುವಂತಹ ವಾಹನಗಳಲ್ಲಿ ಶಾಲಾ ಮಕ್ಕಳ ಬಾಡಿಗೆ ಮಾಡ್ತಾ ಇದ್ದು ಇಂತಹ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘ ಒತ್ತಾಯಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಸುನಿಲ್ ಕುಮಾರ್ ಬಜಾಲ್, ನಿರಂತರವಾಗಿ ಖಾಸಗಿ ವಾಹನಗಳಲ್ಲಿ ಯಥೇಚ್ಛವಾಗಿ ಶಾಲಾ ಮಕ್ಕಳನ್ನ ಕೆಲವು ಚಾಲಕರು ಸಾಗಿಸುತ್ತಿದ್ದಾರೆ. ಕಾನೂನು ಉಲ್ಲಂಘಿಸುವ ಚಾಲಕ ಹಾಗೂ ಮಾಲಕರ ವಿರುದ್ಧ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈ ಹಿಂದೆಯೂ ಖಾಸಗಿ ವಾಹನಗಳಲ್ಲಿ ಬಾಡಿಗೆ ಆಧಾರದ ಮೇಲೆ ಶಾಲಾ ಮಕ್ಕಳನ್ನ ಸಾಗಿಸ್ತಾ ಇರುವಾಗ ಸಂಭವಿಸಿದ ಅಪಘಾತಗಳು ಹೃದಯ ವಿದ್ರವಾಗಿರುತ್ತದೆ. ಇಂತಹ ಘಟನೆಗಳು ನಮ್ಮ ಕಣ್ಣ ಮುಂದಿದ್ರು. ಮಂಗಳೂರು ಸೇರಿದಂತೆ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ವಾಹನ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಶಾಲಾ ಮಕ್ಕಳನ್ನ ಸಾಗಿಸ್ತಾ ಇರೋದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂಚಿತವಾಗಿಯೇ ಎಚ್ಚರಿಕೆ ತೆಗೆದುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಸಮಾಜದ ಶಾಂತಿ ಕಾಪಾಡುವುದು ಎಲ್ಲರ ಜವಾಬ್ದಾರಿ. ಪ್ರಾಮಾಣಿಕವಾಗಿ ದುಡಿತಾ ಇರುವ ಟೂರಿಸ್ಟ್ ವಾಹನ ಚಾಲಕರು ನಿರಪರಾಧಿಗಳಾಗಿರ್ತಾರೆ. ಅವರ ಎಲ್ಲಾ ದಾಖಲೆಗಳು ಸರಿಯಾಗಿ ಇವೆ. ಅವರನ್ನ ತಪ್ಪಾಗಿ ಆರೋಪಿಸೋದು ಅಥವಾ ಕಿರುಕುಳ ನೀಡುವುದು ಸರಿಯಲ್ಲ. ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ವಿಶೇಷವಾಗಿ ಮಕ್ಕಳಿಗೆ ಹಾನಿ ಮಾಡುವಂತಹ ಪ್ರಕರಣಗಳಲ್ಲಿ ಯಾವುದೇ ಸಡಲಿಕೆ ಇರಬಾರದು ಎಂದು ಅವರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸ್ಥಾಪಕ ಅಧ್ಯಕ್ಷ ಮೋಹನ್ ಕುಮಾರ್ ಅತ್ತಾವರ, ಕಾರ್ಯಾಧ್ಯಕ್ಷ ಕಿರಣ್ ಲೇಡಿಹಿಲ್, ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಸುರತ್ಕಲ್, ಕಾರ್ಯಕಾರಿ ಸಮಿತಿ ಸದಸ್ಯ ದಿನೇಶ್ ಕುಂಜತ್ ಬೈಕ್ ಇದ್ರು. ಹಾಗೆಯೇ ಸಂಘದ ಇತರ ಮುಖಂಡರಾದ ಲೋಕೇಶ್ ಸುರತ್ಕಲ್, ಮುನ್ನಾ ಪದವಿನಂಗಡಿ, ನರೇಂದ್ರ ಹೊಯ್ಗೆಬೈಲ್, ರಾಜೇಶ್ ಕುಳಾಯಿ, ದಿನೇಶ್ ಕುಂಚತಬೈಲ್, ಶಂಕರ ಮುಂತಾದವರು ಕೂಡ ಹಾಜರಿದ್ದರು. ಸಂಘದ ಅಧ್ಯಕ್ಷರು ಎಲ್ಲ ಪತ್ರಿಕೆಗಳಿಗೂ ಸ್ವಾಗತಿಸ್ತಾ, ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಇವತ್ತು ಶಾಲಾ ಮಕ್ಕಳನ್ನ ಖಾಸಗಿ ಏನು ವಾಹನಗಳಲ್ಲಿ ಸಾಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ವ್ಯಾಪಕವಾಗಿ ನಮ್ಮ ಜಿಲ್ಲೆಯ ಒಳಗಡೆ, ನಮ್ಮ ಮಂಗಳೂರು ನಗರದಲ್ಲಿ ಆಗ್ತಾ ಇದೆ. ಹೀಗೆ ಖಾಸಗಿ ವಾಹನಗಳಲ್ಲಿ ಏನು ಮಕ್ಕಳನ್ನು ಸಾಗಿಸಿದರ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ನಾವು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯ ಮೇಲೆ ನಾವು ಒತ್ತಡವನ್ನು ಹಾಕುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ನೋಡಿ, ನಮ್ಮ ಈ ಒಂದು ಸಂಘ ತಮಗೆಲ್ಲ ಗೊತ್ತಿದೆ, ಒಂದು 9-10 ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಕುಂದಾಪುರದಲ್ಲಿ ಒಂದು ಖಾಸಗಿ ವಾಹನಗಳಲ್ಲಿ ಮಕ್ಕಳನ್ನ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಒಂದು ಘಟನೆ ನಡೆಯಿತು. ಭಾರಿ ಹೃದಯ ವಿದ್ರಾವಕವಾದಂತ ಒಂದು ಘಟನೆ. ಅಂತ ಸಂದರ್ಭದಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಶಾಲಾ ಮಕ್ಕಳನ್ನ ಸಾಗಿಸ್ತಕ್ಕಂಥ ವಾಹನಗಳ ಮೇಲೆ ವಿಪರೀತವಾದಂತಹ ದಾಳಿ ದಬ್ಬಾಳಿಕೆಗಳು ಪೊಲೀಸ್ ಇಲಾಖೆ ನಡೆಯಿತು. ಅಂತ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘ ಅಂತ ಹೇಳಿ ನಾವು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಒಂದು ಪ್ರಾಮಾಣಿಕವಾದ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘ ರಿಜಿಸ್ಟ್ರೇಡ್ ಮಂಗಳೂರು ಇದರ ಪ್ರೆಸ್ ಮೀಟ್ಗೆ ಬಂದಂತ ತಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಗೌರವಾಧ್ಯಕ್ಷರಾದ ಸುನಿಲ್ ಕುಮಾರ್ ಬಜಾಲ್, ಸ್ಥಾಪಕ ಅಧ್ಯಕ್ಷರು ಮೋಹನ್ ಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರು ಕಿರಣ್ ಲೇಡಿಲ್, ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಸುರತ್ಕಲ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ ಮತ್ತು ಕಾವೂರು ಘಟಕದ ಅಧ್ಯಕ್ಷರಾದ ದಿನೇಶ್ ಕುಂಜತ್ ಬೈಲ್ ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇಂದಿನ ಈ ಪ್ರೆಸ್ ಕ್ಲಬ್ನ ಉದ್ದೇಶಪೂರ್ವಕವಾಗಿ ಮಾತನಾಡ್ತಾರೆ ನಮ್ಮ ಸುನೀಲ್ ಕುಮಾರ್ ಬಜಾಲ್ ಅವರು. ಟೂರಿಸ್ಟ್ ವೆಹಿಕಲ್ ನಾವೀಗೊಂದು 10 ವರ್ಷಗಳಿಂದ ಟೂರಿಸ್ಟ್ ವೆಹಿಕಲ್ ಟ್ರಿಪ್ ಮಾಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಸಮಸ್ಯೆ ಬಂದದ್ದೇ ಒಂದು ಪ್ರೈವೇಟ್ ವೆಹಿಕಲ್ ಇಂದ. ಪ್ರತಿಯೊಂದು ಪ್ರೈವೇಟ್ ವೆಹಿಕಲ್ ಸಮಸ್ಯೆ ಆದಾಗ ಕೂಡ ಮೊದಲು ಕಣ್ಣಿಗೆ ಬೀಳಿದ ಟೂರಿಸ್ಟ್ ವೆಹಿಕಲ್. ಈ ವಿಷಯದಲ್ಲಿ ಹಲವು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ ಡಿಪಾರ್ಟ್ಮೆಂಟ್ಗೆ. 17 ಬಾರಿ ನಾವು ಕಂಪ್ಲೇಂಟ್ ಸಮೇತ ಕೊಟ್ಟಿದ್ದೇವೆ, ಪ್ರತಿಯೊಂದು ಇಲಾಖೆಗೆ ಸಹ ಕೊಟ್ಟಿದ್ದೇವೆ. ಆದ್ರೆ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಕೂಡ ಇಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟು ಬಂದ ಮರುದಿನ 4 ಕಡೆಯಲ್ಲಿ ಪೊಲೀಸ್ನವರು ಬಂದು ನಮ್ಮನ್ನು ನಿಲ್ಲಿಸಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಹಾಗಾಗಿ ನಮಗೆ ತಪಾಸಣೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ. ಅದು ಹೋದ
ತಿಂಗಳಲ್ಲಿ ಕೆಲ ವೆಹಿಕಲ್ಗೆ 200 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿಕೊಂಡು 5,000 ರೂಪಾಯಿವರೆಗೆ